Hello friends, namaste. Welcome to ilipu YouTube channel. Here. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಈಸಿ ಕಾರ್ಡ್ ಟ್ರಿಕ್ ಜೊತೆ ಬಂದಿದ್ದೀನಿ. ಯಾವುದೇ ಸೆಟಪ್ ಬೇಕಾಗಿಲ್ಲ, ಸಣ್ಣ ಒಂದು ಗಣಿತ ಮತ್ತು ನಮ್ಮ ಕೈ ಚಳಕ ಸಾಕು. ಓಕೆ ಫ್ರೆಂಡ್ಸ್, ನನ್ನ ಹತ್ರ ಒಂದಿಷ್ಟು ಕಾರ್ಡ್ಸ್ ಇದ್ದಾವೆ. ಈ ಕಾರ್ಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆ, ಈ ಕಾರ್ಡ್ ಮಿಕ್ಸ್ ಆಯಿತು. ಇನ್ನೂ ಮಿಕ್ಸ್ ಮಾಡೋಣ. ಓಕೆ, ಈ ಮ್ಯಾಜಿಕ್ ಟ್ರಿಕ್ ಯಾವ ರೀತಿ ಅಂತಂದರೆ, ಒಂದು ಕಾರ್ಡನ್ನು ಇಷ್ಟು ಕಾರ್ಡ್ ತೊಗೊಂಡು ಸ್ಪೆಕ್ಟೇಟರ್ಗೆ ಯಾವುದಾದ್ರೂ ಒಂದು ಕಾರ್ಡ್ ತೊಗೊಳಕ್ಕೆ ಹೇಳಿ. ಯಾವುದಾದ್ರೂ ಒಂದು ಕಾರ್ಡ್ ತೊಗೊಳಕ್ಕೆ ಹೇಳಿ, ಅವ್ರ ಇಷ್ಟ. ಒಂದು ವೇಳೆ ಇದು ತೊಗೊಂಡ್ರು ಅಂತಂದರೆ ಮತ್ತೆ ಅವ್ರ ಮೈಂಡಿಗೆ ಚೇಂಜ್ ಮಾಡ್ತಾರೆ ಕೇಳಿ. ಚೇಂಜ್ ಮಾಡಿದರೆ ಮತ್ತೆ ಬೇರೆ ಕಾರ್ಡ್ ಯಾವುದಾದ್ರೂ. ಓಕೆ, ಸ್ಪೆಕ್ಟೇಟರ್ಗೆ ಯಾವುದಾದ್ರೂ ಫ್ರೀಯಾಗಿ ಒಂದು ಕಾರ್ಡ್ ತೊಗೊಳಕ್ಕೆ ಹೇಳಿ. ಉದಾಹರಣೆ, ಸ್ಪೆಕ್ಟೇಟರ್ ಒಂದು ಕಾರ್ಡ್ ತೊಗೊಂಡ್ರು. ಆ ಕಾರ್ಡು ನಮಗೆ ತೋರಿಸ್ಬೇಡಿ, ಅವರಷ್ಟೇ ನೋಡೋಕ್ಕೆ ಹೇಳಿ. ನಾನು ಕ್ಯಾಮ್ರಾಗೆ ತೋರಿಸ್ತಾ ಇದ್ದೇನೆ. ಒಂದು ಕಾರ್ಡನ್ನು ಸ್ಪೆಕ್ಟೇಟರ್ ತಗೊಂಡಿದ್ದಾರೆ. ಓಕೆ, ತಗೊಂಡ್ಮೇಲೆ ಇದರಲ್ಲಿ ಎಲ್ಲಾದರೂ ಸೇರ್ಸೋಕೆ ಹೇಳಿ. ಓಕೆ, ಸ್ಪೆಕ್ಟೇಟರ್ ಇಲ್ಲೆಲ್ಲಾದರೂ ಸೇರಿಸಿದ್ರು. ಓಕೆ, ಸೇರಿಸಿದ್ಮೇಲೆ ಮಿಕ್ಸ್ ಮಾಡಿಬಿಡಿ ಕಾರ್ಡನ್ನು. ಅವ್ರ ಕಾರ್ಡು ಕಂಪ್ಲೀಟ್ಲಿ ಲಾಸ್ ಆಯಿತು. ಲಾಸ್ ಆದಮೇಲೆ ಇದನ್ನ ನೆಕ್ಸ್ಟ್ ಏನು ಮಾಡಬೇಕು, 3 ಪೈಲಾಗಿ ಇದನ್ನ ಡಿವೈಡ್ ಮಾಡಿದ್ಮೇಲೆ ಸ್ಪೆಕ್ಟೇಟರ್ನ ಕೇಳಿ ಯಾವ ಪೈಲಲ್ಲಿ ಬಂತು. ಉದಾಹರಣೆ 1 2 3 1 2 3 ಈ ರೀತಿ 3 ಪೈಲಲ್ಲಿ ಈ ಕಾರ್ಡನ್ನು ಡಿಸ್ಪ್ಲೇ ಮಾಡ್ಕೊತ ಬನ್ನಿ. ಆ ಕಾರ್ಡು ಎದರಲ್ಲಿ ಬಂತು ಅಂತಂದು ಸ್ಪೆಕ್ಟೇಟರ್ನ ಕೇಳಿ. ನಾವು ಕಾರ್ಡ್ ನೋಡಿದ್ವಿ. 10 ಆಫ್ ಹಾರ್ಟ್ ಇತ್ತು. ಸ್ಪೆಕ್ಟೇಟರು ಇದರಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಇದರಲ್ಲಿ ಬಂದಿದೆ ಅಂತಂದಿದ ತಕ್ಷಣ ಇದನ್ನ ತಗೊಳ್ಳಿ. ನೆಕ್ಸ್ಟ್ ಇದು ಮತ್ತು ಸೇಮ್ 3 ಪೈಲನ್ನು ನಾವು ಮಾಡ್ತೇವೆ. ಓಕೆ, ಸ್ಪೆಕ್ಟೇಟರ್ ಮತ್ತೆ ಈ ಸರಿ ಈ ಪೈಲಲ್ಲಿ ಬಂತು. ಸ್ಪೆಕ್ಟೇಟರ್ ಇದೇ ತೋರಿಸ್ತಾನೆ, ನನ್ನ ಕಾರ್ಡು ಈ ಗುಂಪಲ್ಲಿದೆ ಅಂತಂದು. ನೆಕ್ಸ್ಟು ಆ ಗುಂಪು ಎತ್ಕೊಳ್ಳಿ. ಮತ್ತೆ ಇನ್ನೊಂದ್ಸರಿ ಸೇಮ್ ಅನ್ನು ರೊಟೀನ್ ಮಾಡಿ. ಸ್ಪೆಕ್ಟೇಟರ್ ಕಾರ್ಡು ಇದರಲ್ಲಿದೆ. ಸ್ಪೆಕ್ಟೇಟರ್ ಇದರಲ್ಲಿದೆ ಕಾರ್ಡು ಅಂತ ಹೇಳ್ತಾರೆ. ಸೇಮ್. ಈಗ ಮ್ಯಾಜಿಕ್ ಸ್ಟಾರ್ಟ್. ಏನು ಅಂದರೆ, ಅವ್ರ ಕಾರ್ಡ್ ಯಾವುದು ಅಂತ ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಒಂದು ಮಂತ್ರ ಇದೆ, ಸಿಮ್ ಸಲಾ ಭೀಮ್ ಅಂತಂದು. ಆ ಮಂತ್ರ ಹೇಳಿದ ತಕ್ಷಣ ಆಟೋಮೆಟಿಕ್ ಅವ್ರು ಯಾವ ಕಾರ್ಡನ್ನು ಚೂಸ್ ಮಾಡಿದ್ರು ಆ ಕಾರ್ಡು ಅದೇ ಆಗಿರುತ್ತೆ. ನೋಡೋಣ. ಸಿಮ್ ಸಲಾ ಭೀಮ್. ನಾನು ಕಾರ್ಡ್ ತೆಗಿತಾ ಹೋಗ್ತೀನಿ. SIM ಸಿಮ್, SALA ಸಲಾ, BIM ಭೀಮ್, ಸಿಮ್ ಸಲಾ ಭೀಮ್ ಅಂತ ಕಾರ್ಡ್ ತೆಗೆದೆ. ನೆಕ್ಸ್ಟ್ ಇನ್ನೊಂದು ಕಾರ್ಡ್ ಬಂತು, ಅದನ್ನ ಹೊರಗಡೆ ಇಟ್ಟಿದ್ದೀನಿ. ಓಕೆ, ಸ್ಪೆಕ್ಟೇಟರ್ನ ಕೇಳಿ ನಿಮ್ದು ಯಾವ ಕಾರ್ಡು ಅಂತಂದು. ಅಬ್ವಿಯಸ್ಲಿ, ವಿತೌಟ್ ಡೌಟ್, ನೋ ಡೌಟ್ ಅವ್ರ ಕಾರ್ಡ್ ಇದೇ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದನ್ನ ಇನ್ನೊಂದ್ಸರಿ ಪರ್ಫಾರ್ಮ್ ನೋಡೋಣ. ಸ್ಪೆಕ್ಟೇಟರ್ಗೆ ಒಂದಿಷ್ಟು ಕಾರ್ಡ್ ತೊಗೋಬೇಕು. ಒಂದಿಷ್ಟು ಕಾರ್ಡ್ ತೊಗೊಂಡು ಮಿಕ್ಸಪ್ ಮಾಡಿದ್ಮೇಲೆ ಯಾವುದಾದ್ರೂ ಒಂದು ಕಾರ್ಡ್ ಚೂಸ್ ಮಾಡೋಕೆ ಹೇಳ್ತೀವಿ. ಉದಾಹರಣೆ, ಅವರು ಈ ಕಾರ್ಡ್ ಚೂಸ್ ಮಾಡಿದ್ರು ಅನ್ಕೊಳ್ಳೋಣ, ಜಾಕ್ ಆಫ್ ಡೈಮಂಡ್. ನಮಗೆ ತೋರಿಸೋಬೇಕೇ ಇಲ್ಲ, ಅವರೆಷ್ಟೇ ತೋರಿಸ್ಲಿ. ಅವ್ರಿಗೆ ಹೇಳಿ ಇದಿಷ್ಟರಲ್ಲಿ ಎಲ್ಲಾದರೂ ಪ್ಲೇಸ್ ಮಾಡೋಕೆ ಹೇಳಿ. ಅವ್ರು ಎಲ್ಲಾದರೂ ಪ್ಲೇಸ್ ಮಾಡಿದ ತಕ್ಷಣ ನಾವು ಇದನ್ನು ತಗೊಂಡು ಮತ್ತೆ ಮಿಕ್ಸಪ್ ಮಾಡಿಬಿಟ್ಟು ಮತ್ತೆ 3 ಭಾಗಗಳಲ್ಲಿ ಹಾಕ್ತೇವೆ. 1 2 3 ಮತ್ತೆ 1 2 3 1 2 3 1 2 3 1 2 3 1 2 3 1 2 3. ಅವ್ರ ಕಾರ್ಡ್ ಜಾಕ್ ಆಫ್ ಡೈಮಂಡ್ ಇದರಲ್ಲಿ ಬಂತು. ಅವ್ರು ಇದರಲ್ಲಿ ಬಂದಿದೆ ನನ್ನ ಕಾರ್ಡ್ ಅಂತ ಹೇಳ್ತಾರೆ. ಇದನ್ನ ತಗೊಂಡ್ವಿ. ಇದನ್ನ ತಗೊಂಡ್ಮೇಲೆ ದ ಸೇಮ್ ರೊಟೀನ್ ಇನ್ನೊಂದ್ಸರಿ ಮಾಡಿದ್ವಿ. 1 2 3 ಜಾಕ್ ಆಫ್ ಡೈಮಂಡ್ ಇಲ್ಲಿದೆ, ಇದರಲ್ಲಿ ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೂ ಒಂದು ಸರಿ, 3ನೇ ಸರಿ ಮಾಡಬೇಕು. 3 ಸರಿ ನಾವು ಅದನ್ನ ಮಾಡ್ತೀವಿ. ಜಾಕ್ ಆಫ್ ಡೈಮಂಡ್ ಇಲ್ಲಿ ಬಂದಿದೆ, ಇದರಲ್ಲಿ ಬಂದಿದೆ ಅಂತಂತಾರೆ. 3 ಸರಿ ಆಗಿದ ತಕ್ಷಣ ನಾವು ಒಂದು ಮಂತ್ರ ಹೇಳ್ತೀವಿ. ಅದೇ ಮಂತ್ರ ಸಿಮ್ ಸಲಾ ಭೀಮ್. SIM ಸಿಮ್, SALA ಸಲಾ, BIM ಭೀಮ್ ಆಗಿದ ತಕ್ಷಣ ಈ ಕಾರ್ಡ್ ಅದೇ ಆಗಿರುತ್ತೆ. ನೋಡಿ, ಇಟ್ ಈಸ್ ಜಾಕ್ ಆಫ್ ಡೈಮಂಡ್. ಓಕೆ ಫ್ರೆಂಡ್ಸ್, ಇದು ಆಟೋಮೆಟಿಕ್ ವರ್ಕಿಂಗ್ ಕಾರ್ಡ್ ಟ್ರಿಕ್.
ಇದನ್ನ ಯಾವ ರೀತಿ ಮಾಡಿದೆ ಮತ್ತು ಇದ್ರ ಸೀಕ್ರೆಟ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದೇ ಒಂದು ಸಣ್ಣ ರಿಕ್ವೆಸ್ಟ್, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಇದರ ಸೀಕ್ರೆಟ್ ಬರೋಣ. ಇದರ ಸೀಕ್ರೆಟ್ ಇಷ್ಟ, ಇದು ಒಂದು ಆಟೋಮೆಟಿಕ್ ವರ್ಕ್ ಆಗ್ತಕ್ಕಂಥ ಕಾರ್ಡ್ ಟ್ರಿಕ್. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದಿಷ್ಟು ಕಾರ್ಡ್ಸ್. ಅದು ಎಷ್ಟು ಕಾರ್ಡ್ಸ್ ಅನ್ನೋದ್ರಲ್ಲೇ ಸೀಕ್ರೆಟ್ ಇದೆ. 21 ಕಾರ್ಡ್ಸ್ ಬೇಕು ನಮಗೆ. 21 ಕಾರ್ಡ್ಗಳು ಬೇಕು ನೋಡಿ. 1 2 3 4 5 6 7 8 10 11 12 13 14 15 16 17 18 19 20 21 ಕಾರ್ಡ್ ಬೇಕು. 21 ಕಾರ್ಡ್ ಆದಮೇಲೆ ಫ್ರೀ ಆಗಿ ಸೆಲೆಕ್ಷನ್ ಮಾಡ್ಕೊಳಕ್ಕೆ ಹೇಳಿ ಆಡಿಯನ್ನ. ಅವರು ಯಾವುದಾದ್ರೂ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಲಿ ನಿಮಗೆ ಗೊತ್ತಾಗ್ದಂಗೆ. ಉದಾಹರಣೆ ಕಿಂಗ್ ಆಫ್ ಕ್ಲಬ್ಸ್ ಇದೆ, ಕಿಂಗ್ ಆಫ್ ಕ್ಲಬ್ಸ್ ಸೆಲೆಕ್ಟ್ ಮಾಡಿದ್ದಾರೆ. ಸೆಲೆಕ್ಟ್ ಆದಮೇಲೆ ಇದರಲ್ಲಿ ಎಲ್ಲಾದ್ರೂ ಇನ್ಸರ್ಟ್ ಮಾಡೋಕ್ಕೆ ಹೇಳಿ ಅವ್ರಿಗೆ. ಇನ್ಸರ್ಟ್ ಆದಮೇಲೆ ಚೆನ್ನಾಗಿ ಅವ್ರ ಕೈಯಲ್ಲೇ ಕೂಡ ಚೆನ್ನಾಗಿ ಮಿಕ್ಸಪ್ ಮಾಡ್ತಾರೆ. ಮಿಕ್ಸಪ್ ಮಾಡಿದ ಮೇಲೆ ಸೇಮ್ ನಾವು 7 ಆಗಿ 3 ಪೈಲ್ ಮಾಡ್ತೀವಿ. ಹೆಂಗೆ ಅಂದರೆ 1 2 3 ಆಗಿದ ತಕ್ಷಣ ಮತ್ತೆ 1 ಇಲ್ಲಿಗೆ ಬರಬೇಕು. 1 2 3 ಮತ್ತೆ 1 ಇಲ್ಲಿಗೆ ಬರಬೇಕು. 1 2 3 1 2 3 1 2 3 1 2 3 ಈ ರೀತಿ ಆಯಿತು. ಸೊ ಕಿಂಗ್ ಆಫ್ ಕ್ಲಬ್ಸ್ ಇಲ್ಲಿದೆ. ಕಿಂಗ್ ಆಫ್ ಕ್ಲಬ್ಸನ್ನು ಯಾವುದರಲ್ಲಿ ಬಂದಿದೆ ಅವ್ರ ಕಾರ್ಡು ಅವ್ರು ಹೇಳಿದ ತಕ್ಷಣ ಆ ಕಾರ್ಡನ್ನು ಉಳಿದ 2 ಗುಂಪಿನ ಮಧ್ಯ ಬೇಕು. ಉದಾಹರಣೆ ಇದರಲ್ಲಿ ಬಂತು ಕಿಂಗ್ ಆಫ್ ಕ್ಲಬ್ಸ್ನ. ಇದನ್ನ ತಗೊಂಡು ಒಂದು ಗುಂಪನ್ನು ಇದ್ರ ಮೇಲೆ ಇಟ್ಟೆ, ಇನ್ನೊಂದು ಗುಂಪನ್ನು ಇದ್ರ ಕೆಳಗಡೆ ಇಟ್ಟೆ. ಇದೇ ರೀತಿ 3 ಸರಿ ಮಾಡಬೇಕು. 3 1 2 ಸೊ ಕಿಂಗ್ ಆಫ್ ಕ್ಲಬ್ಸ್ ಇಲ್ಲಿ ಬಂದಿದೆ. ಇದರಲ್ಲಿ ಹೇಳ್ತಾರೆ ಇದನ್ನೇ ಫಸ್ಟ್ ತಗೊಳ್ಳಿ, ಇದ್ರ ಕೆಳಗಡೆ ಒಂದು ಗುಂಪು ಹಾಕಿ ಮತ್ತೆ ಇದ್ರ ಮೇಲೆ ಇನ್ನೊಂದು ಪೈಲ್ ಹಾಕಿ. ಇದು 3ನೇ ಸರಿ, ಕೊನೆ ಸರಿ ಮಾಡಬೇಕು. ಇದನ್ನ ಒಟ್ಟು 3 ಸರಿ ಮಾಡಬೇಕಾಗುತ್ತೆ. 1 2 3 ಹಾಗೆ ಇದು 3ನೇ ಸರಿ ಮಾಡ್ತಾ ಇರೋದು. ಮತ್ತೆ ಇದು ಕೊನೆ ಸರಿ ಕೂಡ, ಇದು ಕೊನೆ ಸರಿ. ಇದರಲ್ಲಿ ಬಂದಿದೆ ಅಂತಂತಾರೆ. ಸೊ ಇದನ್ನ ನಾವು ತಗೊಳ್ಳಿ, ಇದನ್ನ ಒಂದು ಕೆಳಗಡೆ ಹಾಕಿ ಇದೊಂದು ಮೇಲೆ. ಸೊ ಅದು ಯಾವ ಗುಂಪಲ್ಲಿ ಬಂದಿದೆ ಅಂತ ಹೇಳ್ತಾರೆ ಅದು ಗುಂಪು ಮಧ್ಯಕ್ಕೆ ಬರೋಂಗೆ ನೋಡಬೇಕು. ಈಗ ನಾವು ಕಾರ್ಡ್ ತಗೊಂಡಿದ್ದು 21 ಕಾರ್ಡು. ಈ ರೀತಿ 3 ಸರಿ ಆಗಿದ ತಕ್ಷಣ ಅದೇ ಕಾರ್ಡು 21ರ ಮಧ್ಯಭಾಗ ಅಂದರೆ 11ನೇ ಕಾರ್ಡ್ ಆಗಿರುತ್ತೆ. ನೋಡ್ತೀರಾ, 1 2 3 4 5 6 7 8 9 10 11ನೇ ಕಾರ್ಡ್ ಅದಾಗಿರುತ್ತೆ. ಸೊ ನಾವು 1 2 3 4 ಅಂತ 10 ಎಣಿಸ್ಬಿಟ್ರೆ ಸ್ಪೆಕ್ಟೇಟರ್ಗೆ ಏನು ಮ್ಯಾಜಿಕ್ ಅನ್ಸಲ್ಲ. ಹಾಗಾಗಿ ಒಂದು ಸುಮ್ಮನೆ ಮಂತ್ರದ ಥರ ಹೇಳಬೇಕು. ಏನು ಅಂದರೆ ಸಿಮ್ ಸಲಾಬಿಮ್, SIM ಸಿಮ್ ಅಂದರೆ 3 ಆಯಿತು. SALA ಸಲ 4, 3 + 4 7 ಆಯಿತು. BIM ಬಿಮ್, ಸಿಮ್ ಸಲ ಬಿಮ್ ಅಂದಿದ ತಕ್ಷಣ ಅಂದರೆ 10 ಕಾರ್ಡ್ ಆಗಿದ ತಕ್ಷಣ 11ನೇ ಕಾರ್ಡ್ ಅವರು ಸ್ಪೆಕ್ಟೇಟರ್ ಕಾರ್ಡ್, ಅದೇ ಕಿಂಗ್ ಆಫ್ ಕ್ಲಬ್ಸ್. ಓಕೆ ಫ್ರೆಂಡ್ಸ್, ಇದು ಸಿಂಪಲ್ ಮ್ಯಾಜಿಕ್ ಟ್ರಿಕ್. ಇದನ್ನ ಡೈನಿಂಗ್ ಟೇಬಲಲ್ಲಿ ಪರ್ಫಾರ್ಮ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಕೂತಾಗ ಪರ್ಫಾರ್ಮ್ ಮಾಡ್ಬೋದು. ಈ ಮ್ಯಾಜಿಕ್ ಟ್ರಿಕ್ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ಮ್ಯಾಜಿಕ್ ನೋಡಿದ್ರಿ, ಬಹಳ ವಿಚಿತ್ರ ಅನಿಸಿತ್ತು ಆ ಮ್ಯಾಜಿಕ್, ಅದ್ರ ಬಗ್ಗೆ ಸೀಕ್ರೆಟ್ ಬಗ್ಗೆ ತಿಳ್ಕೊಬೇಕು ಅನಿಸಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಕಾಮೆಂಟ್ ಮಾಡಿ. 200% ಅದ್ರ ಸೀಕ್ರೆಟನ್ನು ರಿವೀಲ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾರೇನೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.